ಅಬ್ಬಾ, ಅಂತೂ ಇಂತೂ ನನ್ನ ಮದುವೆ ದಿನ ಹತ್ರ ಬರ್ತಾ ಇದೆ. ವಾವ್, ಈ ಮನೆ ಆಡಳಿತ ನನ್ನ ಕೈಗೆ ಬರೋ ದಿನ ದೂರ ಇಲ್ಲ. ಅರ್ಜುನ್, ಈ ಮಯೂರಿ ಗುಲಾಮ ಆಗೋ ದಿನಗಳು ದೂರ ಇಲ್ಲವೇ ಇಲ್ಲ. ಆ ಅಮೃತ ಅನ್ನೋ ಮುಳ್ಳನ್ನ ನಿಂತ ಜಾಗದಲ್ಲೇ ಹೇಗೆ ಹೊಸ್ಕಾಗ್ದೆ ನೋಡು ಅರ್ಜುನ್. ಹೊಸ್ಕಾಕಿಲ್ಲ ಮಯೂರಿ, ಹೊಸ್ಕಾಕಿದ್ದೀನಿ ಅನ್ನೋ ಭ್ರಮೇಲಿದ್ಯಾ ನೀನು ಅಷ್ಟೇ. ಅಕ್ಕ, ಏನ್ ನಿಮ್ಮ ಮಾತಿನ ಅರ್ಥ? ಹೊಸ್ಕಾಕೋಕೆ ಅವಳೇನ್ ಸೊಳ್ಳೆನ ನೊಣನ? ನೀನ್ ಅವತ್ತು ಹೇಳಿರೋ ಹಾಗೆ ಅವಳೊಂದು ಕೆಟ್ಟ ಹಾವು. ಅದಕ್ಕೆ ಹೇಳ್ತಾ ಇರೋದು ನೀನು ಭ್ರಮೇಲಿದ್ಯಾ ಅಂತ. ಅಕ್ಕ, ಅರ್ಜುನ್ ನನ್ನ ಬುಟ್ಟಿಗೆ ಬಿದ್ದಾಗಿದೆ. ಮದುವೆ ಒಂದು ನೆಪ ಅಷ್ಟೆ. ಈಗ ಯಾಕೆ ಅಮೃತನ ಮಾತು? ನಿನ್ ಬುಟ್ಟಿಯಿಂದ ಆ ಅಮೃತ ಹತ್ರ ಹೋಗಕ್ಕೆ ಏನ್ ಮಹಾ ಕಷ್ಟನಾ? ಈಗ ಹೋಗಿಲ್ವಾ? ಅಂದ್ರೆ ಅರ್ಜುನ್ ಆ ಅಮೃತ ಮನೆಗೆ ಅದ್ಯಾವುದೋ ಸುಡ್ಗಾಡ್ ಫೈಲ್ಗೆ ಸೈನ್ ಹಾಕ್ಸ್ಕೊಂಬರೋ ನೆಪದಲ್ಲಿ ಹೋಗಿದ್ದಾನೆ. ಏನ್ ಹೇಳ್ತಿದ್ದೀರಾ? ಹ್ಞೂ, ಮತ್ತೆ ಅವನಾಗೆ ಹೋಗಿದ್ದಾನೆ ಅಂತ ಅನ್ಕೊಂಡ್ರೆ ನಿನ್ನಸ್ಪೆದ್ದು ಯಾರೂ ಇಲ್ಲ. ಮೋಸ್ಟ್ಲಿ ಅವಳೇ ಏನೋ ನೆಪ ಹೇಳಿ ಕರ್ಸ್ಕೊಂಡಿರೋದ್ರಲ್ಲಿ ಚಾನ್ಸ್ ಇದೆ ನೋಡು. ನನಗೇನೋ ಈ ಮದ್ವೆ ನಡೆಯೋದು ಡೌಟ್ ಅನ್ನಿಸ್ತದೆ. ಅಕ್ಕ, ನಾಲ್ಗೆ ಮೇಲೆ ನಿಗಾ ಇರಲಿ. ಎಂಗೇಜ್ಮೆಂಟ್ ಆಗಿದೆ, ನಾ ಯಾಕೆ ಡೌಟು? ಅಯ್ಯೋ, ಈಗಿನ ಕಾಲದಲ್ಲಿ ಎಂಗೇಜ್ಮೆಂಟ್ಗೆ ಎಲ್ಲಮ್ಮ ಬೆಲೆ. ಹಾಕಿರೋ ರಿಂಗ್ನ ಕಿತ್ತಾಕೋದು ಎಷ್ಟೊತ್ತು? ಕಟ್ಟಿರೋ ತಾಳಿಗೆ ಕೇರ್ ಮಾಡಲ್ಲ ಎಷ್ಟೊಂದು ಜನ. ಈ ರಿಂಗ್ ಯಾವ ಲೆಕ್ಕ? ಮದ್ವೆ ಹಿಂದಿನ ದಿನನೂ ಎಷ್ಟೋ ಮದ್ವೆ ಕ್ಯಾನ್ಸಲ್ ಆಗಿರೋ ಎಕ್ಸಾಂಪಲ್ಸ್ ಇದೆ, ಕೇಳು, ಕೊಡ್ತೀನಿ. ನಿಮಗೆ 1000 ಎಕ್ಸಾಂಪಲ್ ಸಿಗ್ಬೋದು, ಆದ್ರೆ ನನ್ನ ವಿಷಯದಲ್ಲ ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಈ ಮಯೂರಿ ಒಂದ್ರ ಮೇಲೆ ಕಣ್ಣು ಹಾಕಿದ್ರೆ ಅದು ಮುಗೀತು. ಅದನ್ನ ದಕ್ಕಿಸ್ಕೊಳ್ಳೋ ತನಕ ನಾನು ಬಿಡೋಳಲ್ಲ. ಡೈಲಾಗ್ ಕೇಳಿ ಕೇಳಿ ಸಾಕಾಯ್ತು. ನೀನಿಲ್ಲಿ ನಿಂತು ಚಾಲೆಂಜ್ ಮಾಡ್ತಾ ಇರು. ಅಲ್ಲಿ ಅರ್ಜುನ್ ಆ ಅಮೃತ ಹಿಂದೆ ಹೇಗೆ ನೆಪ ಹೇಳ್ಕೊಂಡು ತಿರ್ಗಾಡ್ಕೊಂಡಿರ್ಲಿ. ಅಲ್ಲಿಗೆ ಸಾಕು. ನೀನ್ ನನ್ನ ಬಾಯಿ ಕಟ್ ಹಾಕಿದ್ರೆ ಏನು ಯೂಸ್ ಇಲ್ಲ. ತಾಕತ್ತಿದ್ರೆ ನೀನ್ ಅರ್ಜುನ್ನ ಕಟ್ ಹಾಕೋ, ನೋಡೋಣ. ಆಗೊಪ್ತೀನಿ. ಏನು ನಿನ್ನ ಒಳ್ಳೇದಕ್ಕೆ ಹೇಳ್ದೆ ಅಷ್ಟೇ. ಅದೇನು ಮಾಡ್ತೀಯೋ ಮಾಡು. ನಿನ್ನ ಮದ್ವೆನ ಅದೇ ಉಳಿಸ್ಕೋತೀಯೋ ಉಳಿಸ್ಕೋ. ಅರ್ಜುನ್, ಅಮೃತ, ಹುಡುಗಾಟ ಆಡ್ತಿದ್ದೀರಾ ನನ್ನ ಜೊತೆ? ಅದು ಈ ಮಯೂರಿ ಜೊತೆ? ಇಲ್ಲ, ಅರ್ಜುನ್ ನನ್ನೋನು, ಕೇವಲ ನನ್ನೋನು. ನಿನ್ನ ಪಾಲಾಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಈ ಮಯೂರಿ ಏನು ಅಂತ ತೋರಿಸ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.